ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತು ಡೇಟು ನಾನು ಆ್ಯಕ್ಚುಲಿ ಸೋಲೋ ರೈಡ್ ಮಾಡ್ತಾ ಇದ್ದೀನಿ. 100% ಸೋಲೋ ರೈಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ರೀಸನ್ಸಿಂದ ನನ್ನ ಫ್ರೆಂಡ್ ಬರೋಕ್ಕಾಗಿಲ್ಲ. ಆ್ಯಕ್ಚುಲಿ ಅವ್ನು ಬಂದು ಕಳ್ಸಲ್ಲಿ ಮೀಟ್ ಆಗಬೇಕಾಗಿತ್ತು, ಅವ್ನು ಬರೋಕ್ಕಾಗಿಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ನಾನು ಸೋಲೋ ರೈಡು 3 days. ಸೊ ನೆಕ್ಸ್ಟ್ ಇವಾಗ ನಾನು ಕುದುರೆಮುಖ ಕಡೆ ಹೋಗ್ತಾ ಇದ್ದೀನಿ. ನನ್ನ ಪ್ಲ್ಯಾನ್ ಏನಿರೋದು ಅಂದರೆ ಕುದುರೆಮುಖ, ಕಾರ್ಕಳ, ಉಡುಪಿ ಮತ್ತು ಮರವಂತೆ, ಹೊನ್ನಾವರ ಸ್ಟೇ ಬಂದು ಹೊನ್ನಾವರ ಅಲ್ಲಿ ಮಾಡ್ತಿದ್ದೀನಿ. ಇವಾಗ ಬ್ರೇಕ್ಫಾಸ್ಟ್ ಆರ್ಡರ್ ಮಾಡಿದೆ, ಬಂದಿದೆ. ರೂಮ್ ನೋಡಿ ಯಾವ ಥರ ಇದೆ. ಇಲ್ಲಿ 50% ಪ್ಯಾಕ್ ಮಾಡಿದ್ದೀನಿ ಅಷ್ಟೇ, ಇನ್ನು ಪ್ಯಾಕ್ ಮಾಡಬೇಕು. ವೆದರ್ ನೋಡಿ, ಇಷ್ಟೊತ್ತು ಬಿಸಿಲಿತ್ತು, ಇವಾಗ ಮಳೆ ಬೀಳೋ ಥರ ಆಗ್ತಾ ಇದೆ. ನಾನು ಸ್ಟೇ ಆಗಿರೋದು ಬಂದು ಆಶೀರ್ವಾದ್ ರಿಟ್ರೀಟ್ ಅಂತ. ಚೆನ್ನಾಗಿದೆ, ಓಕೆ, ಆ್ಯಾವರೇಜ್. ಆದರೆ ಬಿಸಿನೀರು ಮಾತ್ರ 24 hours ಬರ್ತಿದೆ ಸ್ನೇಹಿತರೆ. ಮಧ್ಯರಾತ್ರಿಯಲ್ಲೂ ಬಿಸಿನೀರು ಬರ್ತಾ ಇದೆ. ಬನ್ನಿ ಹೋಗೋಣ ಇವಾಗ. ಚೆಕ್ಔಟ್ ಆಗ್ತಾ ಇದ್ದೀನಿ ಸ್ನೇಹಿತರೆ ಇವಾಗ. ಈ ಹೋಟೆಲ್ ಹೆಸರು ಬಂದು ಆಶೀರ್ವಾದ್ ರಿಟ್ರೀಟ್ ಅಂತ ಸ್ನೇಹಿತರೆ. ಆಶೀರ್ವಾದ್ ಕಂಫರ್ಟ್ಸ್ ಕಳಸ. ಬಿಸಿಲು ಚೆನ್ನಾಗಿದೆ, ಹಿಂಗೆ ಇದ್ದರೆ ಚೆನ್ನಾಗಿರುತ್ತೆ. ಆವಾಗ ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾ ಇತ್ತು, ಇವಾಗ ಬಿಸಿಲು ಬಂದಿದೆ. ಬಂದು ಟಾಪ್ ಹಾಕಿ ಫಿಕ್ಸ್ ಮಾಡುವಾಗ ಚೈನ್ ಎಲ್ಲ ರಸ್ಟ್ ಹಿಡಿದೋಗಿತ್ತು ಮಳೆಗೆ. ಚೈನ್ಲು ಮಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಮಿಕ್ಕಿದ ಐಟಮ್ಸ್ ಎಲ್ಲ ತಂದಿದ್ದು. ರೈನ್ ಗೇರ್ಸ್ ಹಾಕೋಬಿಡೋಣ, ಯಾಕಂದರೆ ಇದು ಕಳ್ಸ ಮಾತ್ರ ಬಿಸಿಲಿರೋ ಹಂಗಿದೆ. ಕಳ್ಸ ಆಚೆ ಎಲ್ಲ ಮೋಡ ಮುಚ್ಕೊಂಡಿದೆ. ಶೀಟ್ ನಾಟ್ ಅಗೈನ್. ಈ ರೈನ್ ಗೇರ್ಸ್ ಹಾಕೊಳ್ಳೋದು ಒಂದು ಬಾಧೆ ಸ್ನೇಹಿತರೆ, ಸಿಕ್ಕಾಕೋಗ್ಬಿಡುತ್ತೆ. ನಾನು ಆ್ಯಕ್ಚುಲಿ ಸೋಲೇಸ್ ರೈನ್ ಗೇರ್ಸ್ ಮೇಲೆ ನೋಡಿ ಹನಿಗಳು ಸ್ಟಾರ್ಟ್ ಆಯಿತು, ಡ್ರಿಸ್ಲಿಂಗ್. ಬನ್ನಿ ಹೋಗೋಣ. ಫಸ್ಟು ಫ್ಯೂಲ್ ಅಪ್ ಮಾಡಿಸ್ಬೇಕು. ಇಲ್ಲೇ ಇದೆ ಪೆಟ್ರೋಲ್ ಬಂಕು. ಮತ್ತು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗೋಣ ಅಂದ್ಕೊಂಡೆ ಸ್ನೇಹಿತರೆ, ಮಳೆ ಬೀಳ್ತಾ ಇದೆ. ಮೋಸ್ಟ್ಲಿ ಹಿಂಗೆ ಹೋಗ್ಬೇಕು ಅಂದ್ಕೊತೀನಿ. ಇವಾಗ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗ್ಬೇಕಂದ್ರೆ ಕಳ್ಸ ಹೊರನಾಡು ರೋಡಲ್ಲಿ ಹೋಗಬೇಕು, ಮತ್ತೆ ವಾಪಸ್ ಹಿಂಗೆ ಬರಬೇಕು. ಇದೇ ರೋಡ ಕಾರ್ಕಳಗೆ ಹೋಗೋದು. ಇದೆಲ್ಲ ಇಂಡಿಯನ್ ಆಯಿಲ್ ನೋಡಿದ್ನಲ್ಲ ನೆನ್ನೆ. ಇಲ್ಲೇ ಇದೆ. ಫುಲ್ ಟ್ಯಾಂಕ್ ಮಾಡಿಸ್ಬಿಡೋಣ. ಫುಲ್ ಟ್ಯಾಂಕ್. ಪವರ್ ಇದೆಯಾ? ಪವರ್ ಹಾಕ್ಬಿಡಿ. ಮಳೆ ಜೋರಾಯಿತು, ಸ್ಟ್ರೈಟಾಗಿ ಇಟ್ಕೋಬೇಕು. ಆಗಿದೆ. ಇಲ್ಲಿಂದ 1.5 kilometers ಅಷ್ಟೇ ಸ್ನೇಹಿತರೆ ಇರೋದು ಹ್ಯಾಂಗಿಂಗ್ ಬ್ರಿಡ್ಜು. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ. ನಾನು ಹೋಗಿದ್ದೀನಿ, ಹೊನ್ನಾವರ, ಸಾಗರ ಹತ್ರ ಎಲ್ಲ ಹೋಗಿದ್ದೀನಿ ಹ್ಯಾಂಗಿಂಗ್ ಬ್ರಿಡ್ಜು. ಕಳ್ಸಲ್ಲಿ ಇಷ್ಟು ಹತ್ರ ಇದ್ಕೊಂಡು ಹೋಗ್ದಿರ ಇದ್ರೆ ಚೆನ್ನಾಗಿರಲ್ಲ. ಜಾಸ್ತಿ ಪ್ಲೇಸಸ್ ಇದೆ ಇಲ್ಲಿ ಕಳ್ಸಲ್ಲಿ ಕವರ್ ಮಾಡೋಕ್ಕೆ. ನಾನು ಬಂದಿರೋದು ಬರೀ ರೈಡ್ ಅಲ್ವಾ, ಪ್ಲೇಸಸ್ ನೋಡೋ ಹಂಗಿದ್ರೆ ಬೇರೆ ಥರನೇ ಬರ್ಬೋದಿತ್ತು. ನನ್ನ ಪ್ಲ್ಯಾನ್ಸೇ ಬೇರೆ ಸ್ನೇಹಿತರೆ. ಅದಕ್ಕೆ 9 ಗಂಟೆಗೆ ಬಿಡ್ಬೇಕು ಅಂದ್ಕೊಂಡಿದ್ದು, 10:15 ಬಿಡ್ತಾಯಿದ್ದೀನಿ. ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗೆ ಹೋಗೋದು? ಅಲ್ಲ ಹ್ಯಾಂಗಿಂಗ್ ಬ್ರಿಡ್ಜು ಹೋದರೆ ಅಲ್ಲಿ 200 ರೂಪಾಯಿ ಅದು 2 kg. ನೆನ್ನೆ ಫುಲ್ ಟಯರ್ಡಾಗಿ ಹೋಗಿದ್ದೆ ಸ್ನೇಹಿತರೆ ನಾನು. ಮೊನ್ನೆ ರಾತ್ರಿ ಬೇರೆ ನಿದ್ದೆ ಇದ್ದಿಲ್ಲ ಅಲ್ವಾ. ಬಂದು ಎಲ್ಲ ಅನ್ಪ್ಯಾಕ್ ಮಾಡಿ ಎಲ್ಲ ನೆಂದೋಗಿದ್ಯೋನೋ ಅಂತೆಲ್ಲ ಚೆಕ್ ಮಾಡಿ ಆಕ್ಸೆಸರೀಸ್ನ ಹಂಗೆ ಇಟ್ಬಿಟ್ಟು ಹಂಗೆ ಮಲ್ಕೊಬಿಟ್ಟಿದ್ದೀನಿ. ರಾತ್ರಿ 8 ಗಂಟೆಗೆ ಎದ್ದಿದ್ದೀನಿ. 8 ಗಂಟೆಗೆ ಎದ್ದು ಊಟ ಮಾಡಿ ಡೇಟಾ ಎಲ್ಲ ಕಾಪಿ ಮಾಡಿ ಹಾರ್ಡ್ ಡಿಸ್ಕ್ಗೆ, ಆಮೇಲೆ ಮಲ್ಕೊಂಡಿದ್ದು 12 ಗಂಟೆ ಆಗೋಯ್ತು ಅಷ್ಟೊತ್ತಿಗೆ. ನಿಧಾನ ಕೆಲಸ. ಆಮೇಲೆ ಬೆಳಿಗ್ಗೆ 8 ಗಂಟೆಗೆ ಎದ್ದೆ, ನಿಧಾನಕ್ಕೆ ರೆಡಿ ಆದೆ. ಚೆಕ್ಕಿನ್ ಹೆಂಗಿದ್ರು 2 o'clock ಇರೋದು. ಲೆಫ್ಟಾ ಎಲ್ಲೋ ಹಿಂಗೆ ತೋರಿಸ್ತಾ ಇದೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ. ಕರೆಕ್ಟ್ ರೂಟಲ್ಲೇ ಹೋಗ್ತಾಯಿದ್ದೀನಿ. ಆಫ್ ರೋಡ್. ನೆನ್ನೆ ರಾತ್ರಿ ಎಲ್ಲ ಫುಲ್ಲು ಮಳೆ ಸ್ನೇಹಿತರೆ. ಇಲ್ಲಿ ಜೋರಾಗಿ ಬರಲ್ಲ, ಅದು ಆ ಸೌಂಡ್ ಕೂಡ ಗೊತ್ತಾಗಲ್ಲ, ಗೊತ್ತಾ? ಆ ಥರ ಮಳೆ ಬೀಳ್ತಾ ಇರುತ್ತೆ. ಆಫ್ ರೋಡಿಂಗು ಆಗೋಯ್ತು ಈ ರೈಡಲ್ಲಿ. ಹಿಂಗೆ ಬೈಕರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಎಲ್ಲ ಕಡೆ ವಾಟರ್ ಫ್ಲೋ ಕಮ್ಮಿ ಆಗೋಗಿದೆ ನೋಡಿ ಹೆಂಗಿದೆ. ಎಲ್ಲ ಅಡಿಕೆ ತೋಟ. ಆ್ಯಕ್ಚುಲಿ ಇದು ನನ್ನ ಫಸ್ಟು ಸೋಲೋ ಸ್ನೇಹಿತರ. ಇಷ್ಟು ದಿನ 3 days ನನಗೇನು ಬೋರ್ ಅನಿಸಿಲ್ಲ, ಆರಾಮಾಗೇ ಇದೆ ನನಗೆ.
ನೆಮ್ಮದಿ ಅನಿಸ್ತಾ ಇದೆ ಸ್ನೇಹಿತರೆ ನನಗಿನ್ನ. ಎಷ್ಟೊತ್ತಿಗಾದರೂ ಎದ್ದೋಗೋ, ಎಷ್ಟೊತ್ತಿಗಾದರೂ ತಿನ್ನೋ, ಇಲ್ಲಿ ಲೆಫ್ಟ್ ತೊಗೋಬೇಕು. ಓ, ಹಿಂಗೆಲ್ಲ ಹೋಗ್ಬೇಕಾ ಗುರು? ಈ ಗಾಡಿಗೆಲ್ಲ ಯಾವ ಲೆಕ್ಕ ಸ್ನೇಹಿತರೆ ಇದೆಲ್ಲ. ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡಬೇಕು ಅಂತ ಇದರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ನೋಡಬೇಕು. ರೋಡ್ ನೋಡಿ ಹೆಂಗಿದೆ ಇಲ್ಲಿ, ಫುಲ್ಲು ಡೌನು. ಕಾನ್ಸಂಟ್ರೇಟ್ ಮೈ ಬಾಯ್. ಎಷ್ಟು ದೂರ ಹೋಗುತ್ತೋ ಹೋಗೋಣ. ಇಲ್ಲಿ ಯಾವುದು ಗಾಡಿ ಪಾರ್ಕಿಂಗ್ ಕಾಣಿಸ್ತಾ ಇಲ್ಲ. ಇವಾಗ ಹತ್ತೋದೇ ಮಜಾ ಇರೋದು. ಪಕ್ಕದಲ್ಲೇ ಇದೆ ನದಿ, ಗೊತ್ತೇ ಆಗಿಲ್ಲ ನನಗೆ. ಓ, ಹೆಂಗಪ್ಪ ಹೋಗೋದು? ಇದೆ ಹ್ಯಾಂಗಿಂಗ್ ಬ್ರಿಡ್ಜ್ ಗೈಸ್. ಬನ್ನಿ ಸ್ನೇಹಿತರೆ, ಇವಾಗ ನಾವು ಹೋಗೋಣ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ. ಅಪ್ಪ ಅಲ್ಲಾಡ್ತಾ ಇದೆ, ಬಂದ್ಬಿಡಿ ಅಜ್ಜಿ. ಒನ್ ಲೇಯರ್ ಆಫ್ ಫುಡ್ ಅಷ್ಟೇ. ಇದ್ರ ಕೆಳಗಡೆ ನೀರು ಹೆಂಗೆ ಹರಿತಿದೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಆ ಬೆಟ್ಟ, ನೀರು, ನದಿ, ವಾವ್, ಚೆನ್ನಾಗಿದೆ. ಬನ್ನಿ ಹೋಗೋಣ. ಮಳೆ ಜೋರಾಯಿತು. ಹೆಂಗನ್ನಿಸ್ತು ಹೇಳಿ ಸ್ನೇಹಿತರೆ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್? ನೋಡಿ ಈ ಥರ ಕಾಣಿಸುತ್ತೆ ಇಲ್ಲಿಂದ. ವಾವ್, ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ ನೇಚರ್. ಲೆಟ್ಸ್ ಗೋ ಟು ನೆಕ್ಸ್ಟ್ ಡೆಸ್ಟಿನೇಷನ್ ಗೈಸ್. ಆಫ್ ರೋಡಿಂಗ್ ನೋಡಿ. ಉಯ್ 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 ಉಯ್. ಇಲ್ಲೆಲ್ಲ ಕಾರೆಲ್ಲ ತೊಗೊಬರೋಕ್ಕಾಗಲ್ಲ. 4x4 ಆದರೆ ತೊಗೊಬರ್ಬೋದು ಸ್ನೇಹಿತರೆ. ಫ್ರಂಟ್ ವೀಲು ಕಷ್ಟ, ತುಂಬ ಕಷ್ಟ. ರೇರ್ ವೀಲು ಹಾಗೆ ಹಿಂಗೆ ಬಂದ್ಬಿಡುತ್ತೆ. ಓ ಓ ಓ, ಈ ಸ್ಟ್ರೀಟು ಸ್ವಲ್ಪ ಕಷ್ಟ ಇರೋದು. ಆವಾಗ ಬರೋವಾಗ ಕಷ್ಟ ಆಗಿತ್ತು ನನಗೆ. ಓ ಓ ಓ, ಸ್ಲೋ. ಫಸ್ಟ್ ಗೇರ್ ಹಾಕ್ಬಿಟ್ಟು ಹಂಗೆ ಹಚ್ಕೊಂಡು ಬಂದುಬಿಡ್ಬೇಕು ಒಂದು ಫ್ಲೋವಲ್ಲಿ. ಆಕ್ಸಲೇಟ್ರ್ ಆಗಲಿ ನಿಮ್ಮ ಬಾಡಿ ಆಗಲಿ ಸ್ವಲ್ಪ ಯಾಮಾರಿದ್ರು ಅಂದ್ರೂ ಬಿದ್ವಿ ಕತೆ. ಇಲ್ಲೇನು ಹಚ್ಬೋದು ನೋಡಿ. ಹ್ಯಾಂಗಿಂಗ್ ಬ್ರಿಡ್ಜ್ ಹೋಗ್ಬೇಕಂದ್ರೆ ಈ ಥರ ಆಫ್ ರೋಡ್ ಇರುತ್ತೆ. ಇಲ್ಲಿ ಲೆಫ್ಟ್ ತೊಗೋಬೇಕು. ಇದು ಎಲ್ಲ ರೋಡ್ ಮಿಸ್ ಆಗೋಗಿದ್ದೆ. ಈ ಕಡೆ ಹೋಗ್ತಾ ಇದ್ದೆ, ಅವರು ಆ ಕಡೆ ಹೋಗಬೇಕು ಅಂದರು. ಕನ್ಫ್ಯೂಸ್ ಆಗುತ್ತೆ. ಹಾಂ, ಇಲ್ಲ ಹಾಂ, ಮೇನ್ ರೋಡ್ಗೆ ಕರೆಕ್ಟ್ ಆಗ್ತಿದೆ. ಹಾಂ, ಹಂಗೆ ಹೋಗೋದು. ಇದೆಲ್ಲ ಹೋಗುತ್ತೋ ಗೊತ್ತಿಲ್ಲ. ಹಾಂ, ಹಂಗೆ ದಾರಿ ಇದೆ. ಏನು ಹೇಳಿ? ಇದಾಗುತ್ತೆ. ಹೌದಾ? ನಾನು ಹಿಂಗಿಂದ ಬಂದಲ್ವಾ? ಹಾಂ, ಹಿಂಗೆ ಹೋಗ್ಬೋದು. ಓಕೆ, ಹಾಂ, ಸೋಲೋ ಕರೆಕ್ಟಾಗಿ ಹೋಗ್ತಾ ಇದ್ದೆ ಸ್ನೇಹಿತರ ನಾನೇ. ಅವ್ರಿಗೆಲ್ಲ ಹಿಂಗೆ ತೋರಿಸ್ತಾ ಇದೆಯಂತೆ ಬ್ರಿಡ್ಜ್ಗೆ ಹೋಗೋದು. ಆಫ್ ರೋಡ್ ಅಂದರೆ ಎಕ್ಸ್ಟ್ರೀಮ್ ಆಫ್ ರೋಡ್ ಏನಿಲ್ಲ ಸ್ನೇಹಿತರೆ, ಮಣ್ ರೋಡ್ ಅಷ್ಟೇ.
ಆರಾಮಾಗಿ ಬರ್ಬೋದು. ಇನ್ನು ವಾಟರ್ ಕ್ಲಿಯರ್ ಆಗಿದ್ದರೆ ಇನ್ನೂ ಸಕ್ಕತ್ತಾಗಿರ್ತಾಯಿತ್ತು. ಇದು ಆ್ಯಕ್ಚುಲಿ ಮಳೆಗಾಲ, ಆಬ್ವಿಯಸ್ಲಿ ಕ್ಲಿಯರ್ ಇರಲ್ಲ. ಆದರೂ ಹುಷಾರಾಗಿ ಬರಬೇಕು ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಇಲ್ಲಿಂದ ಮೇನ್ ರೋಡು ಹತ್ರ ನೋಡಿ ಎಲ್ಲ ಕಾಣಿಸ್ತಿದೆಯಲ್ಲ. ಇಲ್ಲಿಂದ ನಮ್ಮ ನೆಕ್ಸ್ಟು ಕುದುರೆಮುಖ ಕಡೆಗೆ ಪಾಪ್ ಆಗ್ತಿದೆ ಎಕ್ಸಾಸ್ಟಲ್ಲಿ ಇಷ್ಟಕ್ಕೇನೆ. ಪ್ರಿನ್ಸ್ ಆಫ್ ಕಳಸ ಮ್ಯಾಪ್ ಹಾಕೋಬಿಡೋಣ. ಇದು ಬಂದು ಕಾರ್ಕಳ ರೋಡ್ ಸ್ನೇಹಿತರೆ. ಇವಾಗ ನಾವು ಹೋಗೋ ದಾರಿಯಲ್ಲೇ ನಮಗೆ ಸಂಸೆ ಗಣಪತಿ ಟೆಂಪಲ್ ಸಿಗುತ್ತೆ. ಲವ್ ಮಾಕ್ಟೈಲ್ ಸಿನಿಮಾ ನೋಡಿರ್ಬೋದು ನೀವು. ಅದರಿಂದ ಫೇಮಸ್ ಆಗೋಗಿದೆ. ಆ ಎಸ್ಟೇಟ್ಸ್ ಮಧ್ಯ ಟೆಂಪಲ್ಲು ಸೀನಿಕ್ ಆಗಿರೋದ್ರಿಂದ ಫೇಮಸ್ ಅದು. ಈ ಥರ ಮಳೆ ಇದ್ದರೆ ಅಲ್ಲಿ ಡ್ರೋನ್ ಶಾಟ್ಸ್ ಎಲ್ಲ ತೆಗಿಯೋಕ್ಕಾಗಲ್ಲ. ಮಳೆ ಇಲ್ದಿರ ಇದ್ದರೆ ತೆಗಿತೀನಿ ಸ್ನೇಹಿತರೆ. ಇದೇ ನಾನು ಇದ್ದಿದ್ದು ಅಷ್ಟೇ. ಆಶೀರ್ವಾದ್ ಕಂಫರ್ಟ್ಸ್. ವಾವ್, 11 ಗಂಟೆಗೆ ಈ ಮಳೆ. ಇಲ್ಲೆಲ್ಲ ಟೈಮಿಂಗ್ಸ್ ಇಲ್ಲ ಬಿಡಿ. ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರನೂ ಡ್ರೋನ್ ಫ್ಲೈ ಮಾಡಿದಾಗ ಮಳೆ ಇದ್ದಿಲ್ಲ. ಇನ್ನೇನು ಸ್ಟಾರ್ಟ್ ಆಯಿತು, ಇಳಿಸ್ಕೊಬಿಟ್ಟೆ. ಆಮೇಲೆ ನಿಂತೇ ಹೋಯ್ತು, ಬಿಸಿಲು ಬಂತು. ವಾವ್, ನಾನೆಲ್ಲ ವೀಡಿಯೋಸಲ್ಲೂ ವಾವ್ 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 ಅಂತ ಜಾಸ್ತಿ ಹೇಳ್ತೀನಿ ಅನ್ಸುತ್ತೆ ಸ್ನೇಹಿತರೆ. ಲೆಟ್ಸ್ ಗೋ ಟುವರ್ಡ್ಸ್ ಕುದುರೆಮುಖ ಗೈಸ್. ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಸಿಗುತ್ತೆ ಅಂತ ಗೊತ್ತಿದ್ರೆ ನಾನು ಜಾಸ್ತಿ ಸೋಲೋ ರೈಡ್ಸೇ ಮಾಡ್ತಾಯಿದ್ದೆ ಸ್ನೇಹಿತರೆ. ನನ್ನ ಫ್ರೆಂಡ್ಸು ನನ್ನ ಜೊತೆ ಬರಬೇಕು ಅಂತಾರೆ, ಅದಕ್ಕೆ ಅವ್ರ ಜೊತೆ ಹೋಗೋದು. ಕಳಸಾಯಿಂದ ಎಷ್ಟೊಂದು ಪ್ಲೇಸಸ್ಸು ಹತ್ರ ಇದೆ ಸ್ನೇಹಿತರೆ. ಬಂಡಜೆ, ದಿಡುಪೆ, ಸೂರ್ಮನೆ ಫಾಲ್ಸು, ಮೈದಾಡಿ ವ್ಯೂ ಪಾಯಿಂಟು, ರಾಣಿಜರಿ ಎಲ್ಲ ಒಂದು 30-40 ಕಿಲೋಮೀಟರ್ಸ್ ರೇಡಿಯಸ್ ಎಲ್ಲ ಇರೋದು. ಆದರೆ ಆ ಪ್ಲೇಸಸ್ಗೆಲ್ಲ ಬರಬೇಕಂದ್ರೆ ಅದಕ್ಕೆ ಒಂದೊಂದು ದಿನ ಬೇಕು. ನನ್ನ ಪ್ಲ್ಯಾನ್ ಬೇರೆ ಅಲ್ವಾ. ಯಾವ್ದಾವ್ದು ಹತ್ರ ಇದೆಯೋ, ಈಸಿ ಆಕ್ಸೆಸ್ ಇದೆಯೋ ಅದು ಮಾತ್ರ ನೋಡ್ಕೊಂಡು ಹೋಗ್ತಿರೋದು. ವಾವ್, ಯಾವ ಪಿಕ್ರು ಅದು. ಎಸ್ಟೇಟ್ಸ್ ಸಂಸೆ ಗಣಪತಿ ಟೆಂಪಲ್ ಬಂತಲ್ವ ಇಲ್ಲೇ. ನಾನು ಹೋಗೋಕ್ಕಾಗಲ್ಲ, ಶೂಸ್ ತೆಗಿಯೋಕ್ಕೆ ಎಲ್ಲ ಕಷ್ಟ. ಇಲ್ಲೇ ಎಲ್ಲಾದರೂ ಸೈಡ್ಗೆ ಹಾಕಿ ಡ್ರೋನ್ ಶಾಟ್ಸ್ ತೊಗೋಬೇಕಷ್ಟೆ. ನೋಡಿದ್ರಲ್ಲ ಸ್ನೇಹಿತರೆ, ಚೆನ್ನಾಗಿದೆ ದೇವಸ್ಥಾನ. ಟೆಂಪಲ್ ವಿತ್ ವ್ಯೂ. ಗಲೀಜು ಮಾಡಬೇಡಿ, ರಿಟರ್ನ್ ಮಾಡಬೇಡಿ, ರೆಸ್ಪಾನ್ಸಿಬಲ್ ಆಗಿರಿ ಅಷ್ಟೇ ನಾನು ಹೇಳೋದು. ಎಸ್ಟೇಟ್ಸ್ ಕುದುರೆಮುಖ ಇನ್ನು 12 ಕಿಲೋಮೀಟರ್ಸ್ ಇದೆ.